ನಮಗೆ 1947ರಲ್ಲಿ ರಾಜಕೀಯ ಸ್ವಾತಂತ್ರ್ಯ ಸಿಕ್ತು, ಆದರೆ ವೈಚಾರಿಕ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅನ್ನೋ ಪ್ರಶ್ನೆಯನ್ನು ನಮಗೆ ನಾವೇ ಹಾಕ್ಕೋಬೇಕು. ಯಾವತ್ತು ನಾವು ನಮ್ಮ ಕುಂಕುಮ, ತಿಲಕ, ವಿಭೂತಿ, ಚಂದನ, ನಾಮ ಯಾವುದೇ ಆಗಲಿ ಅದನ್ನು ಧರಿಸ್ಕೊಂಡು ಪ್ರಪಂಚವೆಲ್ಲ ಸುತ್ತಾಡ್ಕೊಂಡು ಬರ್ತೀವೋ ತಲೆ ಎತ್ಕೊಂಡು, ಆವತ್ತೇ ನಮಗೆ ನಿಜವಾದ ಅರ್ಥದಲ್ಲಿ ಪೂರ್ಣವಾದ ಸ್ವಾತಂತ್ರ್ಯ ಬಂದಿದೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಈ ಸನಾತನ ಧರ್ಮದ ತಾಯಿ ಬೇರು ಎಲ್ಲಿದೆ? ವೇದದಲ್ಲಿದೆ, ಅಧ್ಯಾತ್ಮದಲ್ಲಿದೆ, ಯೋಗದಲ್ಲಿದೆ. ಅದನ್ನು ಕತ್ತರಿಸಬೇಕು ಅಂತ ಅರ್ಥವಾಯಿತು. ಇದನ್ನು ಅರ್ಥ ಮಾಡಿಕೊಂಡೇ ಅವನು ಪ್ರಾರಂಭ ಮಾಡಿದ್ದು ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್. ವೈಯಕ್ತಿಕ ನೆಲೆಯಲ್ಲಿ ಕ್ಷಮೆ. ಯಾರಾದರೂ ನಮ್ಮ ರಾಮನನ್ನು, ಕೃಷ್ಣನನ್ನು, ದೇವರನ್ನು, ಗುರುಗಳನ್ನು, ಸನ್ಯಾಸಿಗಳನ್ನು, ನಮ್ಮ ವಿದ್ಯೆಯನ್ನು, ನಮ್ಮ ಬಿಂದಿಯನ್ನು, ವೇದಾಂತವನ್ನು ಆಡಿಕೊಂಡ್ರೆ ಖಂಡಿತ ನಾವು ಸುಮ್ಮನಿರಬಾರ್ದು. ಸನಾತನ ಧರ್ಮ ಹೆಸರೇ ಸೂಚಿಸುವ ಹಾಗೆ ಸನಾತನ, ಎಂದೆಂದೂ ಇದ್ದದ್ದು, ಇರುವಂಥದ್ದು, ಮುಂದೆಯೂ ಇರುವಂಥದ್ದು, ತನ್ನ ಸರ್ವಸ್ವವನ್ನು ಜಗತ್ತಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇದ್ದರೆ ಅದು ಸನಾತನ ಧರ್ಮ. ನಾವು ನಮ್ಮ ಧರ್ಮದ ಬಗ್ಗೆ ಅಭಿಮಾನ ಪಡುವಾಗ ಸುಮ್ಮನೆ ನಾವು ಇದರಲ್ಲಿ ಹುಟ್ಟಿದ್ದೀವಿ ಅನ್ನೋ ಒಂದೇ ಕಾರಣಕ್ಕಾಗಿ ಅಲ್ಲ, ಏನಿದೆ ಇಲ್ಲಿ ಅಂತ ತಿಳ್ಕೊಳ್ಬೇಕು. ಭಾರತೀಯರಾಗಿ ಬರೀ ಆಧಾರ್ ಕಾರ್ಡ್ ಭಾರತೀಯರಾಗ್ತಾ ಇದ್ದೀವಿ ಇವತ್ತು, ಆದರೆ ಭಾರತೀಯತೆ ಏನು ಅಂತ ನಮಗೆ ಗೊತ್ತಿಲ್ಲ. ಹಾಗೆ ಸನಾತನ ಧರ್ಮದಲ್ಲಿ ಹುಟ್ಟಿದ್ದೀವಿ, ಆದರೆ ಸನಾತನ ಧರ್ಮ ಏನು ಅಂತನ್ನುವುದರ ಬೋಧೆ ಬಂದರೆ ಸಹಜವಾಗಿಯೇ ಸ್ವಾಭಿಮಾನ ಬರುತ್ತೆ, ಸಹಜವಾಗಿಯೇ ಕ್ಷಾತ್ರ ಬರುತ್ತೆ, ಬ್ರಾಹ್ಮ ಬರುತ್ತೆ. ಇದನ್ನು ಉಳಿಸ್ಕೋಬೇಕು, ಬೆಳೆಸ್ಕೊಳ್ಬೇಕು ಅಂತ ಅನಿಸುತ್ತೆ. ನಮಗೆ ನಾವು ಅರ್ಥವಾಗದೇ ಇರುವಂತಹ ಒಂದು ಪೊಳ್ಳು ಸುಳ್ಳು ಇತಿಹಾಸವನ್ನು ನಮಗೆ ಹೇಳಿಕೊಟ್ಟು 1835ರಲ್ಲಿ ಒಬ್ಬ ದುಷ್ಟ ಮೆಕಾಲೆ ಅನ್ನೋನು ಅವನ ಹೆಸರನ್ನು ಲಾರ್ಡ್ ಮೆಕಾಲೆ ಅಂತ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಕಳ್ಳ ಮೆಕಾಲೆ ಅವನು, ಅಂತಹ ಸುಳ್ಳ ಮೆಕಾಲೆ, ಅಂಥವನು ಮಾಡಿದಂಥ ಆ ವಿಷದ ಇಂಜೆಕ್ಷನ್ ಯಾವುದನ್ನು ಕೊಟ್ಟ, ಅದು ಪೀಳಿಗೆಯಿಂದ ಪೀಳಿಗೆಗೆ ನಮ್ಮಲ್ಲಿ ನಿರಭಿಮಾನವನ್ನು ಮೂಡಿಸ್ತಾ ಬಂದಿದೆ. ಮೊದಲು ಆ ಇಂಗ್ಲೀಷ್ ಶಾಲೆ ಶುರು ಮಾಡಿದಾಗ ನಮ್ಮ ನೂರಾರು ಸಾವಿರಾರು ಲಕ್ಷೋಪಲಕ್ಷ ಗುರುಕುಲಗಳನ್ನು ಓವರ್ನೈಟ್ ಅದನ್ನು ಮುಚ್ಚಾಕಿಸಿ, ಪಾಂಡಿತ್ಯವನ್ನು ತುಚ್ಛೀಕರಿಸಿ, ನಮ್ಮ ದ್ರವ್ಯವನ್ನು ಲಕ್ಷೋಪಲಕ್ಷ ಎಕರೆಗಳನ್ನು ಲಪಟಾಯಿಸಿ ಮತಾಂತರಿಸುವಂಥ ಕೇಂದ್ರಗಳನ್ನು ಶುರು ಮಾಡಿ ಅದನ್ನು ಶಿಕ್ಷಣ ಅಂತ ಕರೆದ್ರು. ಅಲ್ಲಿ ನಿಮ್ಮ ತಂದೆಗೆ ಬುದ್ಧಿ ಇಲ್ಲ, ತಾತಗೆ ಬುದ್ಧಿ ಇಲ್ಲ, ನಿಮ್ಮ ಋಷಿಗಳಿಗೆ ಬುದ್ಧಿ ಇಲ್ಲ, ನಿಮಗೆ ಬುದ್ಧಿ ಇಲ್ಲ, ಚೀ ಕನ್ನಡ ಮಾತಾಡ್ತೀರಾ, ಚೀ ಸಂಸ್ಕೃತ ಮಾತಾಡ್ತೀರಾ, ಚೀ ಋಷಿಕ ಇಟ್ಕೊಂಡಿದ್ದೀರಾ, ಚೀ ಪಂಚೆ ಉಟ್ಕೊಳ್ತೀರಾ, ಚೀ ಸೀರೆ ಉಟ್ಕೊಳ್ತೀರಾ ಅಂತ ಹೇಳಿ ಒಂದೊಂದನ್ನೇ ಬಿಡಿಸಿ ಇವತ್ತು ನಾವು ಮಕ್ಕಳನ್ನು ಕಳಿಸೋ ಶಾಲೆಯಲ್ಲಿ ಬಿಂದಿ ಫಾರ್ಬಿಡನ್, ಬಳೆ ಫಾರ್ಬಿಡನ್, ಭಾರತೀಯವಾದ ಸನಾತನವಾದ ಚಿಹ್ನೆಗಳನ್ನೆಲ್ಲ ತುಚ್ಛೀಕರಿಸಿ ಹಾಗೆ ಮಾಡಿದ್ರು. ಓವರ್ನೈಟ್ ಆಗಲಿಲ್ಲ. ನಾವಿವತ್ತು ಇಟ್ಕೊಳ್ಳೋ ಬಿಂದಿಯನ್ನು, ನಾವು ಮಾತನಾಡುವ ಭಾಷೆಯನ್ನು, ನಮ್ಮ ಭಗವದ್ಗೀತೆಯನ್ನು, ನಮ್ಮ ಸಂಸ್ಕೃತಿಯನ್ನು ಇದನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಪೂರ್ವಜರು ಪ್ರಾಣ ಕೊಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಆದರೆ ನಮಗೆ ಯಾರೋ ಒಂದು ಕಿತ್ತೋಗಿರೋ ಸಿನಿಮಾ ನಟ ನಟಿಯರು ಬಂದುಬಿಟ್ಟು ಅಶ್ಲೀಲತೆಯಲ್ಲಿ ಹೊಲ್ಲಾಡುವಂಥ ಚಿತ್ರ ನಟಿಯರು ಬಂದು ಯಾರೋ ಬರ್ಕೊಟ್ಟ ಡೈಲಾಗನ್ನು ಹೇಳಿಬಿಟ್ರೆ ಸಾಕು, ನಾವು ತಕ್ಷಣ ಎಸ್ ಅಂತ ಅವ್ರ ಕಡೆಗೆ ವಾಲ್ಬಿಡ್ತೀವಿ. ನಮಗೆ 1947ರಲ್ಲಿ ರಾಜಕೀಯ ಸ್ವಾತಂತ್ರ್ಯ ಸಿಕ್ತು, ಅಷ್ಟೇ, ಅಧಿಕಾರ ಹಸ್ತಾಂತರವಾಯಿತು. ಆದರೆ ವೈಚಾರಿಕ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅನ್ನೋ ಪ್ರಶ್ನೆಯನ್ನು ನಮಗೆ ನಾವೇ ಹಾಕ್ಕೋಬೇಕು. ಯಾವತ್ತು ನಾವು ನಮ್ಮ ಕುಂಕುಮ, ತಿಲಕ, ವಿಭೂತಿ, ಚಂದನ, ನಾಮ ಯಾವುದೇ ಆಗಲಿ ನಮ್ಮ ಸೀರೆ, ನಮ್ಮ ಪಂಚೆ, ನಮ್ಮ ಭಾರತೀಯ ವೇಷವನ್ನು ಸಂತೋಷವಾಗಿ ಕಾಣೋ ಹಾಗೆ ಬಿಂದಿ ಇಟ್ಕೋಬೇಕು. ಫಸ್ಟ್ ಆಫ್ ಆಲ್ ಅದನ್ನು ಧರಿಸ್ಕೊಂಡು ಕನ್ನಡ ಮಾತಾಡಿಕೊಂಡು ಏರ್ಪೋರ್ಟ್ಗೆ, ಮಾಲಿಗೆ, ಪ್ರಪಂಚವೆಲ್ಲ ಸುತ್ತಾಡ್ಕೊಂಡು ಬರ್ತೀವೋ ತಲೆ ಎತ್ಕೊಂಡು, ಆವತ್ತೇ ನಮಗೆ ನಿಜವಾದ ಅರ್ಥದಲ್ಲಿ ಪೂರ್ಣವಾದ ಸ್ವಾತಂತ್ರ್ಯ ಬಂದಿದೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನಾನು ಕನ್ನಡ ಮೀಡಿಯಮ್ ಅಂತ ಹೇಳುವಾಗ ಧ್ವನಿ ಕುಗ್ಗಿ ಹೋಗುತ್ತೆ. ನಮ್ಮ ಮನೆಗೆ ಒಬ್ಬರು ಸಾಹಿತಿ ಬಂದಿದ್ದರು, ಹೆಸರಾಂತ ಸಾಹಿತಿ, ಮೊಮ್ಮಗಳನ್ನ ಕರ್ಕೊಂಬಂದಿದ್ರು. ಕೇಳಿದೆ, ನೀನು ಏನಾದ್ರು ಸಾಹಿತ್ಯ ಓದ್ತೀಯಾ, ಬರೀತೀಯ ಅಮ್ಮ? ನೋ, ಐ ರೀಡ್ ಓನ್ಲಿ ಇಂಗ್ಲೀಷ್ ಅಂತ. ಅದು ಹೇಳುವಾಗ ಒಂದು ಕಿಂಚಿತ್ತೂ ಬೇಜಾರೇ ಇಲ್ಲ, ಆ ಸಾಹಿತಿಗೂ ಬೇಜಾರಿಲ್ಲ, ಪರಮಾನಂದ. ನನ್ನ ಮೊಮ್ಮಗಳಿಗೆ ಕನ್ನಡನೇ ಬರಲ್ಲ ಅಂತ. ಇದನ್ನು ಉಲ್ಟಾ ಮಾಡಬೇಕು. ಇದನ್ನೇ ಕಲನಿಯಲ್ ಹ್ಯಾಂಗ್ ಓವರ್ ಅಂತ ಹೇಳೋದು, ಇದನ್ನೇ ಮನೋದಾಸ್ಯ ಅಂತ ಹೇಳೋದು. ಇದನ್ನು ನಾವು ಉಲ್ಟಾ ಮಾಡಬೇಕು. ಯಾಕೆ ಹಿಂಗಾಗಿದೆ ಅಂದರೆ ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾನೀಗ ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ತೀನಿ, ನೀವೆಲ್ಲ ನನ್ನ ಜೊತೆ ಹೇಳಬೇಕು. ನೀವೇನು ಹೇಳಬೇಕು? ಸನಾತನ ಧರ್ಮ ಅಂತಷ್ಟೇ ಹೇಳಬೇಕು. ಹೇಳೋಣ, ಏನೇನು ಕೊಟ್ಟಿದೆ ಸನಾತನ ಧರ್ಮ ಅಂತ ಸುಮ್ಮನೆ ಒಂದು ಪಟ್ಟಿ ಮಾಡೋಣ. ಹಾಗೆ ರ್ಯಾಂಡಮ್ ಆಗಿ ಹೇಳ್ತೀನಿ, ಆ ಪಟ್ಟಿ ಅನಂತವಾಗಿ ಬೆಳೆಯುತ್ತೆ. ಶುರು ಮಾಡೋಣ. ಜೋರಾಗಿ ಹೇಳ್ತೀರಾ? ಜಗತ್ತಿಗೆ ವೇದವನ್ನು ಕೊಟ್ಟಿದ್ದು ಸನಾತನ ಧರ್ಮ, ಉಪನಿಷತ್ತನ್ನು ಕೊಟ್ಟಿದ್ದು, ಭಗವದ್ಗೀತೆಯನ್ನು ಕೊಟ್ಟಿದ್ದು,
ಶಿಕ್ಷಾ, ವ್ಯಾಕರಣ, ಜ್ಯೋತಿಷ, ಕಲ್ಪ, ನಿರುಕ್ತ, ಛಂದಸ್ಸು ಅಂತನ್ನುವ ವೇದಾಂಗಗಳನ್ನು ಕೊಟ್ಟಿದ್ದು, ಅರ್ಥಶಾಸ್ತ್ರವನ್ನು ಕೊಟ್ಟಿದ್ದು, ಧರ್ಮಶಾಸ್ತ್ರಗಳನ್ನು ಕೊಟ್ಟಿದ್ದು, ಸಂಗೀತ ಶಾಸ್ತ್ರಗಳನ್ನು ಕೊಟ್ಟಿದ್ದು, ನಾಟ್ಯಶಾಸ್ತ್ರವನ್ನು ಕೊಟ್ಟಿದ್ದು, ಪಾಕಶಾಸ್ತ್ರವನ್ನು ಕೊಟ್ಟಿದ್ದು, ಲೋಹಶಾಸ್ತ್ರವನ್ನು ಕೊಟ್ಟಿದ್ದು. ಇವತ್ತು ರಾಕೆಟಿಯರಿಂಗ್ ಎಲ್ಲ ಆಗಿದೆ, ಅದಕ್ಕೆಲ್ಲ ಮೂಲವಾದ ಗಣಿತವನ್ನು ಕೊಟ್ಟಿದ್ದು, ಎಲ್ಲರಿಗೂ ಪ್ರೇಮವನ್ನು ಕೊಟ್ಟಿದ್ದು, ಶಾಂತಿಯನ್ನು ಕೊಟ್ಟಿದ್ದು, ಬಗೆ ಬಗೆಯ ತಿನಿಸುಗಳನ್ನು, ಮಸಾಲೆ ದೋಸೆ, ಡೋಕ್ಲಾ, ಪಾನಿಪುರಿ ಎಲ್ಲ ಇವತ್ತು ಏನೇನು ಚಪ್ಪರಿಸ್ತೀವೋ ಎಲ್ಲವನ್ನು ಹುಟ್ಟಿಸಿದ್ದು. ಆದರೆ ಧ್ವನಿ ಅಡಗೋಗ್ಬಿಟ್ಟಿದೆ ಆಗಲೇ. ಎಲ್ಲವನ್ನು ಕೊಟ್ಟಿದ್ದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ಕೊಟ್ಟಿದ್ದು, ಗೀತಾಚಾರ್ಯ ಕೃಷ್ಣನನ್ನು ಕೊಟ್ಟಿದ್ದು, ಬಜರಂಗ ಬಲಿ ವೀರ ಹನುಮಂತನ ಕೊಟ್ಟಿದ್ದು, ಛತ್ರಪತಿ ಶಿವಾಜಿ ಮಹಾರಾಜನ ಕೊಟ್ಟಿದ್ದು, ವೀರ ಸಂಗೊಳ್ಳಿ ರಾಯಣ್ಣನ ಕೊಟ್ಟಿದ್ದು, ಕತ್ತಿ ಹಿಡಿದು ಕುದುರೆ ಏರಿ ರಥವೇರಿ ತನ್ನ ಮಕ್ಕಳನ್ನು ಪ್ರಜೆಗಳಂತೆ ಪಾಲಿಸಿ ಕಾಪಾಡಿ ಯುದ್ಧ ಮಾಡಿ ದೇಶವನ್ನು ರಕ್ಷಿಸಿದಂಥ ವೀರ ವನಿತೆಯರಾದಂಥ ಅಬ್ಬಕ್ಕ ರಾಣಿ ಚೌಟ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಅಬ್ಬಕ್ಕ ರಾಣಿ ಚೌಟ, ಚೆನ್ನಭೈರಾದೇವಿ, ವೇಲು ನಾಚಿಯಾರ್, ಅಹಲ್ಯಾಬಾಯಿ ಹೋಳ್ಕರ್, ಭವಾನಿ ದೇವಿ, ಯಾರು ಬೇಕು, ಅವಂತಿಬಾಯಿ ಲೋಧಿ, ಇಂಥ ವೀರ ಧೀರ ಮಹಿಳೆಯರನ್ನು ಕೊಟ್ಟಂಥ ಧರ್ಮ. ನೈಲ್ ಪಾಲಿಶ್ ಹಾಕ್ಕೊಂಡು ಪೌಚ್ ಮೇಲೆ ಮಲ್ಕೊಂಡು ಯಾವ ರಾಜ್ಕುಮಾರ ಬರ್ತಾನೆ ಅಂತ ಕಾಯುವಂಥ ಯುರೋಪಿಯನ್ ಮಾಡೆಲ್ಸ್ ಅಲ್ಲ ನಮ್ಮ ಸ್ತ್ರೀಯರು. ನೈಲ್ ಪಾಲಿಶಿಗೆ ಸಮಯನೇ ಇಲ್ಲ ನಮ್ಮ ಹೆಣ್ಮಕ್ಳಿಗೆ. ಅಂಥ ರಾಣಿಯರನ್ನು ಕೊಟ್ಟದ್ದು. ರಾಣಿಯರು ಬಿಟ್ಬಿಡಿ, ಒಬ್ಬ ಸಾಮಾನ್ಯ ಕಾವಲುಗಾರನ ಹೆಂಡತಿ, 17 ವರ್ಷದ ಚಿತ್ರದುರ್ಗದ ಕೋಟೆಯ ಕಾವಲುಗಾರನ ಹೆಂಡತಿ, 17 ವರ್ಷದ ತರುಣಿ, ಒಬ್ಬವ್ವ 28 ಜನರನ್ನು ಇಲಿಗಳ ಥರ ಚಚ್ಚ ಹಾಕಿದ್ಲಲ್ಲ, ಅಂಥ ವೀರ ವನಿತೆಗೆ ಅಂಥ ಸತ್ವವನ್ನು ಕೊಟ್ಟಿದ್ದು. ಸ್ವಲ್ಪ ಜೋರಾಗಿ ಹೇಳ್ರಪ್ಪ. ಸನಾತನ ಧರ್ಮ. ಹೇಳ್ತಾ ಹೋದರೆ ಪಟ್ಟಿ ತುಂಬ ದೊಡ್ಡದು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರಂಥ ಮಹಾನ್ ಋಷಿಗಳನ್ನು ಕೊಟ್ಟಿದ್ದು, ವೇದಗಳನ್ನು ಕೊಟ್ಟಂಥ ಋಷಿಗಳನ್ನು ಕೊಟ್ಟಿದ್ದು, ಬಸವೇಶ್ವರರು, ಅಲ್ಲಮ್ಮರು, ಅಕ್ಕ ಮಹಾದೇವಿ ಅಂತ ಮಹಾಶರಣರನ್ನು ಕೊಟ್ಟಿದ್ದು, ಪುರಂದರದಾಸ, ಕನಕದಾಸರಂಥ ಮಹಾನ್ ಹರಿದಾಸರನ್ನು ಕೊಟ್ಟಿದ್ದು, ಲಕ್ಷೋಪಲಕ್ಷ ಜನ ಯೋಗಿಗಳು, ದಾಸರು, ಸಂತರು, ಕವಿಗಳು, ಯೋಧರು, ಗೂಢಚಾರಿಗಳು, ಯಾವ ಕ್ಷೇತ್ರ ಬೇಕು ಆ ಎಲ್ಲ ಕ್ಷೇತ್ರಗಳಲ್ಲಿ ದೇಶಕ್ಕೆ, ಧರ್ಮಕ್ಕೆ, ನಾಡಿಗೆ, ನುಡಿಗೆ, ಸಂಸ್ಕೃತಿಗೆ, ವಿಶ್ವಕ್ಕೆ ತಮ್ಮ ಸರ್ವಸ್ವವನ್ನು ಕೊಟ್ಟು ಬೆಳಗಿದಂಥ ನೂರಾರು ಸಾವಿರಾರು ಲಕ್ಷೋಪಲಕ್ಷ ಮಹಾತ್ಮರನ್ನು ಕೊಟ್ಟಂಥ ಧರ್ಮ. ಇವತ್ತು 24 ಗಂಟೆಗಳಲ್ಲಿ 18 ಗಂಟೆಗಳಕ್ಕಿಂತ ಹೆಚ್ಚು ಕಾಲ ಪ್ರತಿದಿನವೂ ಈ ದೇಶಕ್ಕಾಗಿ, ಮಣ್ಣಿಗಾಗಿ, ನಮ್ಮ ದೇಶವನ್ನು ಅತ್ಯುನ್ನತ ಸ್ಥಿತಿಗೆ ಮರಳಿ ಎತ್ಕೊಂಡು ಹೋಗಬೇಕು ಅಂತ ಶ್ರಮಿಸ್ತಾ ಇರುವಂಥ ಒಬ್ಬ ರಾಜರ್ಷಿ ಕರ್ಮಯೋಗಿ ಇದ್ದಾರಲ್ಲ, ಮೋದಿಜಿಯವರು, ಅವರನ್ನು ಕೊಟ್ಟಿದ್ದು. ಜೋರಾಗಿ ಹೇಳ್ರಿ. ಬೆಂಗಳೂರಂಥ ಸಿಟಿನಲ್ಲಿ, ಈ ಲೋಕದಲ್ಲಿ ತಿನ್ನೋಕ್ಕೆ, ಕುಡಿಯೋಕ್ಕೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಜಂಕ್ ಫುಡ್ಡು, ಮಾಲು, ಅದನ್ನು ಕಲ್ಚರ್ ಅಂತ ಬೇರೆ ಹೇಳ್ತಾರೆ. ಮಾಲ್ ಕಲ್ಚರ್ ಎಲ್ಲಿದೆ? ಬರೀ ಕೊಳೆ, ಕಸ. ಮತ್ತು ಇನ್ನೊಂದು ದೊಡ್ಡ ಡಸ್ಟ್ಬಿನ್ ಇದೆ ನಮ್ಮ ದೇಶದಲ್ಲಿ, ಅದಕ್ಕೆ ಹೆಸರು ಬಾಲಿವುಡ್ ಅಂತ. ಅದು ವೆಟ್ ಡಸ್ಟ್ಬಿನ್. ಅದು ಎಲ್ಲ ಕೊಳೆ ಇರುವಂತಹ ಕೊಳಕು ಅಲ್ಲಿದೆ. ಆ ಕೊಳಕು ಬಾಲಿವುಡ್. ಮತ್ತು 10 ರೂಪಾಯಿ ವಸ್ತುವನ್ನು 1000 ರೂಪಾಯಿಗೆ ಮಾರುವಂತಹ MG ರೋಡ್ ಮತ್ತು ಮಾಲ್ಗಳು. ಅಲ್ಲಿ ಎಲೆಕ್ಟ್ರಿಸಿಟಿ ವೇಸ್ಟು, ಟೈಮ್ ವೇಸ್ಟು, ನಮ್ಮ ಹಣ ವೇಸ್ಟು, ನಮ್ಮ ಯೌವನ ವೇಸ್ಟು, ನಮ್ಮ ಜೀವನ ವೇಸ್ಟು. ಅಲ್ಲಿ ಹೋಗಿ ನಮ್ಮ ಮಕ್ಕಳು ಸಮಯವನ್ನು ವೇಸ್ಟ್ ಮಾಡ್ತಾರಲ್ಲ, ಅದನ್ನು ಯಾವತ್ತು ಬಿಡ್ತೀವೋ ಆವತ್ತು ನಾವು ಎಚ್ಚೆತ್ಕೊಳ್ತೀವಿ. ನಮ್ಮನ್ನು ಈ ರೀತಿ ತಲೆ ಕೆಡಿಸಿರುವಂತಹ ಆ ಕೊಳಕು ಬಾಲಿವುಡ್ಗೆ, ಈ ಮಾಲ್ ಕಲ್ಚರ್ಗೆ ದೊಡ್ಡ ಧಿಕ್ಕಾರ. ದೊಡ್ಡ ನಾವು ಇಂಥ ಪೂಜ್ಯರ ಬಳಿಯಲ್ಲಿ ಬರಬೇಕು. ಇಷ್ಟು ಭೋಗಗಳಿದ್ದರೂ ಕೂಡ ಇದ್ಯಾವುದು ಬೇಡ, ಅತ್ಯುನ್ನತವಾದ ಯೋಗ ಬೇಕು ಅಂತ ಹೇಳುವಂತಹ ಇಂಥ ಮಾಡೆಲ್ಸು, ಸರ್ವಸಂಗ ಪರಿತ್ಯಾಗಿಗಳು, ಇಂಥವ್ರು ಸಿಕ್ಕೋದು ಕೇವಲ ಸನಾತನ ಧರ್ಮದಲ್ಲಿ, ಇನ್ನೆಲ್ಲೂ ಸಿಕ್ಕಲ್ಲ ನಿಮಗೆ. ಭೋಗಕ್ಕಿಂತ, ಜಗತ್ತಿನ ಸಕಲೈಶ್ವರ್ಯಗಳಿಗಿಂತ ಯೋಗವೇ ದೊಡ್ಡದು ಅಂತ ಹೇಳುವಂತಹ ಆ ವಿರಕ್ತಿ, ಆ ಶಾಂತಿ, ಆ ಔನ್ನತ್ಯ ಇನ್ನೆಲ್ಲೂ ಸಿಕ್ಕೋದಿಲ್ಲ. ದುಷ್ಟ ಮೆಕಾಲೆ ಈ ದೇಶಕ್ಕೆ ಬಂದಾಗ ಯೋಚನೆ ಮಾಡಿದ್ನಂತೆ, ನಾವು ಯುರೋಪಿಯನ್ರು, ನಮಗಿಂತ ಮುಂಚೆ ಅರಬ್ರು
ಪ್ರಪಂಚ ಎಲ್ಲ ಸುತ್ತಾಡಿದ್ವಿ, ಯಾವ ದೇಶಕ್ಕೆ ಹೋದ್ವೋ ಅವರನ್ನು 10 ವರ್ಷದಲ್ಲಿ 20 ವರ್ಷದಲ್ಲಿ ಅಬ್ಬಬ್ಬ ಅಂದರೆ 50 ವರ್ಷ ಅಥವಾ 100 ವರ್ಷದಲ್ಲಿ ಸಂಪೂರ್ಣ ಮತಾಂತರ ಮಾಡಿ ಹಾಳು ಮಾಡಿ ನಾವು ದಮನ ಮಾಡಿಬಿಟ್ವಿ. ಆದರೆ ಈ ಭಾರತ ದೇಶಕ್ಕೆ ನಮಗಿಂತ ಮುಂಚೆ ಅರಬ್ರು, ಆಮೇಲೆ ನಾವು ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷಸ್ಸು, ಅಫ್ಘಾನ್ಸು, ಮೊಘಲ್ಸು ಎಷ್ಟು ಜನ ಬಂದು ಲೂಟಿ ಹೊಡೆದು ದೇವಾಲಯಗಳನ್ನು ನಾಶ ಮಾಡಿ ಮತಾಂತರ ಮಾಡಿ ಹಾಳು ಮಾಡಿ ಎಷ್ಟು ಎಲ್ಲ ಅನರ್ಥ ಪರಂಪರೆಯನ್ನು ಮಾಡಿದ್ರು ಕೂಡ ಬಡವರು ಕೂಡ ದೇವಸ್ಥಾನಕ್ಕೆ ಹುಂಡಿಗೆ ₹1 ಹಾಕ್ತಾರೆ. ಬಡವರು ಕೂಡ ತಮ್ಮ ಮಗಳ ಮದುವೆಯಲ್ಲಿ 10 ಜನರಿಗೆ ಊಟ ಹಾಕ್ತಾರೆ. ಬಡವರು ಕೂಡ ಬಂದವರಿಗೆ ಅತಿಥಿ ದೇವೋಭವ ಅಂತ ಅನ್ನ ಕೊಡ್ತಾರೆ. ಇಂಥ ಸತ್ವ, ಧರ್ಮಕ್ಕಾಗಿ ಪ್ರಾಣ ಕೊಡೋದಕ್ಕೆ ಎದೆ ಮುಂದೆ ಮಾಡ್ಕೊಂಡು ನಿಂತ್ಕೊಳ್ಳುವಂಥ ಮಕ್ಕಳನ್ನು ನೋಡಿ ಆಶ್ಚರ್ಯವಾಗುತ್ತೆ ಮೆಕಾಲೆಗೆ. ಇಂಥ ಸತ್ವ ಒಬ್ಬರಿಗೋ ಇಬ್ಬರಿಗೋ ಇದ್ದರೆ ಅರ್ಥ ಆಗುತ್ತೆ. ಊರೇ ಹೇಗೆ ಹಿಂಗಿರೋಕ್ಕೆ ಸಾಧ್ಯ? ಇವರ ಈ ಸ್ವಾಭಿಮಾನದ ಧರ್ಮಾಭಿಮಾನದ ಗುಟ್ಟೇನು ಅಂತ ಅವನು ಹುಡುಕ್ತಾ ಹೋದಾಗ ಅವನಿಗೊಂದು ಉತ್ತರ ಸಿಕ್ತು. ಒಬ್ಬ ಭಾರತೀಯ ಯುವಕ ಊರಿಗೆ ಹೊರಟಿದ್ದಂತೆ ಅವನ ತಂದೆ ತಾಯಿ ಅಜ್ಜಿ ತಾತ ಎಲ್ರಿಗೂ ನಮಸ್ಕಾರ ಮಾಡಿ ಅವ್ರ ಮನೆಯ ಅಡುಗೆ ಭಟ್ಟನಿಗೆ ನಮಸ್ಕಾರ ಮಾಡಿ ಊರಿಗೆ ಹೊರಟನಂತೆ. ಮೆಕಾಲೆ ಆ ಹುಡುಗ ಸಿಕ್ಕಾಗ ಕೇಳ್ತಾನೆ, ತಂದೆ ತಾಯಿ ಅಜ್ಜಿ ತಾತಗೆ ನಮಸ್ಕಾರ ಮಾಡಿದ್ರೆ ಸರಿ, ಆ ಅಡುಗೆ ಭಟ್ಟನಿಗೆ ನಿನ್ನ ಮನೇಲಿ ಕೆಲಸ ಮಾಡೋನ್ಗೆ ಯಾಕಪ್ಪ ನಮಸ್ಕಾರ ಮಾಡಿದೆ ನೀನು? ಅವ್ನು ಬಟ್ಲರ್ ಅಲ್ವಾ ಅಂತ. ಆಗ ಅವ್ನು ಹೇಳಿದಂತೆ, ಹಾಗೆ ಹೇಳಬೇಡಿ, ಅವನು ಬಡವ ಇರ್ಬೋದು, ನಮ್ಮ ಮನೇಲಿ ಕೆಲಸಕ್ಕಿರ್ಬೋದು, ಆದರೆ ಅವನೊಬ್ಬ ಸಂಸ್ಕೃತ ಪಂಡಿತ, ವೇದ ಪಂಡಿತ, ಗುರು. ನಮ್ಮೆಲ್ಲರಿಗೂ ಕೂಡ ಸಂಸ್ಕೃತ ಭಾಷೆಯನ್ನು, ನಮ್ಮ ದೇಶ ಭಾಷೆಗಳನ್ನು, ಎಲ್ಲ ವಿದ್ಯೆಗಳನ್ನು ನಿಸ್ವಾರ್ಥ ಭಾವದಿಂದ ಉಳಿಸಿ ಬೆಳೆಸಿ ನಮಗೆ ಕಲಿಸುವಂಥ ಗುರುವನ್ನು ನಾನಷ್ಟೇ ಅಲ್ಲ, ನಮ್ಮ ಮಹಾರಾಜ ಕೂಡ ನಮಸ್ಕಾರ ಮಾಡ್ತಾನೆ ನಮ್ಮ ದೇಶದ. ಬಟ್ ವೈ ಅಂತ ಕೇಳ್ತಾನೆ. ಹೊಡಿರಿ ಚಪ್ಪಾಳೆ ಅವ್ರಿಗೆ, ಆ ಭಾವಕ್ಕೆ ಹೊಡಿರಿ, ನನಗಲ್ಲ. ಮೆಕಾಲೆ ಕೇಳ್ತಾನೆ, ಬಟ್ ವೈ, ಅಂಥದ್ದೇನು ಅಂತ. ಆಗ ಅವನು ಹೇಳ್ತಾನೆ, ನಮಗೆ ದುಡ್ಡು ಸಿಕ್ಕಲಿ ಬಿಡಲಿ, ಮನ್ನಣೆ ಸಿಕ್ಕಲಿ ಬಿಡಲಿ, ರಾಜಪೋಷಣೆ ಸಿಕ್ಕಲಿ ಬಿಡಲಿ, ಕಷ್ಟ ಇರಲಿ, ಸುಖ ಇರಲಿ, ದುಃಖ ಇರಲಿ, ನಷ್ಟ ಇರಲಿ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಋಷಿಗಳಿಂದ ಬಂದಂತಹ, ಸಾವಿರಾರು ವರ್ಷಗಳಿಂದ ಬಂದಂತಹ ಪಾರಮಾರ್ಥಿಕ ಹಾಗೂ ಲೌಕಿಕವಾದ ಯಾವ ವಿದ್ಯೆಯೂ ನಾವು ಕಳ್ಕೊಳ್ಬಾರ್ದು. ಎಲ್ಲವನ್ನು ಉಳಿಸ್ಬೇಕು. ಕುಲಧರ್ಮ, ಕುಲವಿದ್ಯೆ, ಕುಲ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ಏಕೈಕ ದೃಷ್ಟಿಯಿಂದ ಅವರು ಎಲ್ಲ ಕಷ್ಟಗಳನ್ನು ಸಹಿಸಿ ನಿಸ್ವಾರ್ಥವಾಗಿ ಪಾಠ ಮಾಡ್ತಾರಲ್ಲ, ಅಂಥವ್ರಿಗೆ ಚಕ್ರವರ್ತಿ ಕೂಡ ನಮಸ್ಕಾರ ಮಾಡ್ತಾನೆ. ನಮ್ಮ ಸಂಸ್ಕೃತಿಯಲ್ಲಿ ಸರ್ವಸಂಗ ಪರಿತ್ಯಾಗಿಗಳಿಗೆ ಮೊದಲ ಸ್ಥಾನ, ಆಮೇಲೆ ಚಕ್ರವರ್ತಿ, ಆಮೇಲೆ ಬೇರೆಯವರು. ಆಗ ಮೆಕಾಲೆಗೆ ಅರ್ಥ ಆಯಿತು, ಈ ದೇಶದ, ಈ ಸಮಾಜದ, ಈ ಸನಾತನ ಧರ್ಮದ ತಾಯಿ ಬೇರು ಎಲ್ಲಿದೆ? ವೇದದಲ್ಲಿದೆ, ಅಧ್ಯಾತ್ಮದಲ್ಲಿದೆ, ಯೋಗದಲ್ಲಿದೆ. ಅದನ್ನು ಕತ್ತರಿಸಬೇಕು ಅಂತ ಅರ್ಥವಾಯಿತು. ಇದನ್ನು ಅರ್ಥ ಮಾಡಿಕೊಂಡೇ ಅವನು ಪ್ರಾರಂಭ ಮಾಡಿದ್ದು ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್. ಆ ಒಂದು ಕುತ್ಸಿತವಾದ, ಅದು ಶಿಕ್ಷಣ ಅಂತಲೇ ಹೇಳಬಾರ್ದು, ಅದೊಂದು ಕಲನೈಸೇಷನ್ ಪ್ರಾಸೆಸ್. ಅಲ್ಲಿ ಅವನು ಮಾಡಿದ್ದೇನು? ಕೇವಲ ನಮ್ಮ ಯೋಗವನ್ನು ಕಿತ್ತಾಕಿದ್ರು. ನಮ್ಮ ಯೋಗ ಅಂದರೆ ಬರೀ ಮೈ ಬಗ್ಸೋ ಯೋಗ ಅಲ್ಲ, ಯುಜ್ಯತೆ ಇತಿ ಯೋಗ. ಅಧ್ಯಾತ್ಮವನ್ನು ಕಿತ್ತಾಕಿದ್ರು. ರಾಮಾಯಣ ಮಹಾಭಾರತವನ್ನು ಮಿಥ್ ಅಂತ ಕರೆದ್ರು. ಎಲ್ಲವನ್ನು ಸುಳ್ಳು ಅಂತ ಹೇಳಿದ್ರು. ನೆಟ್ಟಿಗೆ ಸ್ನಾನನೂ ಮಾಡಲ್ಲ ದಿನ. ನಾನು ಇದ್ದು ಬಂದಿದ್ದೀನಿ ಆ ದೇಶದಲ್ಲಿ, ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾರೆ. ಅಂಥವ್ರು ನಮಗೆ ಹೈಜೀನ್ ಪ್ರೀಚ್ ಮಾಡ್ತಾರೆ. ಆದರೆ ನಾವು ಅದನ್ನು ಕೇಳಿಸ್ಕೊಳ್ತೀವಿ. ಯಾರು ನೆಟ್ಟಿಗೆ ಮದುವೆ ಮಾಡ್ಕೊಂಡು ಒಂದು 10 ವರ್ಷವೂ ಬದುಕೋಕ್ಕಾಗಲ್ವೋ ಅವ್ರು ನಮಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಹೇಳ್ಕೊಡ್ತಾರೆ. ನಾನು ಅಲ್ಲಿ ಇಂಗ್ಲೆಂಡಲ್ಲಿದ್ದೆ ಒಂದು ಸ್ವಲ್ಪ ಕಾಲ. ನನ್ನ ತಂದೆ ತಾಯಿಯಿಂದ 60ನೇ ಮದುವೆ ವಿವಾಹೋತ್ಸವ ಇತ್ತು. ಅಲ್ಲಿಂದ ನಾನು ವಿಶ್ ಮಾಡಿದೆ. ಆಮೇಲೆ ನನ್ನ ಹೋಸ್ಟ್ ಇದ್ದರು, ವಯಸ್ಸಾದವರು, ಜರ್ಮನ್ ಕಪ್ಪಲ್. ಅವ್ರಿಗೆ ಹೇಳಿದೆ, ನಮ್ಮ ತಂದೆ ತಾಯಿಯವ್ರ ವಿವಾಹೋತ್ಸವ. ರಿಯಲಿ? ಎಷ್ಟು ವರ್ಷ ಆಯಿತು? 60 ವಿತ್ ದ ಸೇಮ್ ವೈಫ್ ಅಂತ ಕೇಳಿದ್ರು ಅವರು. ದ ಕ್ವೀನ್ ವುಡ್ ಆನರ್ ದೆಮ್. ಇಲ್ಲಾಗಿದ್ರೆ ಕ್ವೀನ್ ಆನರ್ ಮಾಡ್ತಿದ್ರು. ನಮ್ಮ ಇಲ್ಲಿ 15 ವರ್ಷ 10 ವರ್ಷ ನೆಟ್ಟಿಗೆ ಬದುಕಿದ್ರೆ ಕ್ವೀನ್ ಅವ್ರನ್ನ ಹುಡುಕಿ ತಂದು ಅವ್ರಿಗೆ ಸಮ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ನಮ್ಮ ದೇಶದ ಈ ಮೌಲ್ಯಗಳು, ಪಾರಿವಾರಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ಇದೆಲ್ಲ ಯೋಗದ ಮೇಲೆ ನಿಂತಿದೆ. ಮೈ ಲೈಫ್, ಐ ಡೋಂಟ್ ಕೇರ್, ನನ್ನ ದೇಹ, ನನ್ನ ದುಡ್ಡು, ನನ್ನ ಫ್ರೀಡಮ್, ನನ್ನ ಅಂತ ಹೇಳಿ ಹೋಗಿ 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 ಹಳ್ಳಕ್ಕೆ ಬೀಳ್ತಾ ಇದ್ದಾರೆ ಜನ. ಆ ಇಂಡಿವಿಜುವಲಿಸಮ್ ಅದು ನಮ್ಮದಲ್ಲ. ಐ ಡೂ ಕೇರ್ ಅಂತ ಹೇಳಬೇಕು. ಐ ಡೋಂಟ್ ಕೇರ್ ಅಂತ ಹೇಳುವಂತಹ 4 ಇಂಗ್ಲೀಷ್ ಪದ ಕಲಿತುಬಿಟ್ಟು ನಮ್ಮ ವೇಷ ಹಾಕ್ಕೊಳ್ಳೋಕ್ಕೂ ಬರಲ್ಲ, ಅಶ್ಲೀಲವಾದ ಯಾವುದೋ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ಮಾಲಲ್ಲಿ ತಿರುಗಾಡಿಕೊಂಡು ಇಡೀ ದಿನ ಟೈಮ್ ವೇಸ್ಟ್ ಮಾಡಿಕೊಂಡು ಐ ಡಿಡ್ ಶಾಪಿಂಗ್ ಇನ್ MG ರೋಡ್ ಅಂತ ಬಂದುಬಿಟ್ಟು ನಾನು ತುಂಬ ಪ್ರೋಗ್ರೆಸಿವ್ ಅಂತ ಅಂದ್ಕೊಂಡಿರುವಂಥ ಮೂರ್ಖತನದಿಂದ ಇವತ್ತು ನಮ್ಮ ಸಮಾಜ ತುಂಬ ದುರ್ಬಲವಾಗ್ತಾ ಇದೆ. ನಮ್ಮ ಎಲ್ಲ ಶಾಲೆಗಳು, ಎಷ್ಟೋ ಶಾಲೆಗಳು ನಾಚಿಕೆ ಇಲ್ಲದೆ ಬರ್ಕೊಂಡಿರ್ತಾರೆ.
ನಾವು IIT IIMಗೆ ಪ್ರಿಪೇರ್ ಮಾಡ್ತೀವಿ ನಿಮ್ಮ ಮಕ್ಕಳನ್ನು ಅಂತ, ದೇಶಕ್ಕಾಗಿ ಪ್ರಿಪೇರ್ ಮಾಡ್ತೀವಿ ಅಂತ ಯಾವ ಶಾಲೆ ಹೇಳ್ತಾ ಇದೆ? ಡೆಸ್ಟಿನೇಷನ್ ಅಮೇರಿಕಾ ಆಗೋಯ್ತು, ಡೆಸ್ಟಿನೇಷನ್ ಭಾರತ ಬೇಕು ನಮಗೆ, ಡೆಸ್ಟಿನೇಷನ್ ಭಾರತ ಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ಪುಟ್ಟ ಹುಡುಗ ಆಗಿದ್ದಾಗ ಆ ಪುಟ್ಟ ಹುಡುಗನ ಪುಟ್ಟ ಕೈಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಅವರ ತಾಯಿ ವೆಂಕಟಲಕ್ಷ್ಮಮ್ಮ ಹೇಳ್ತಾರಂತೆ, ಮಗು ನೀನು ದೊಡ್ಡವನಾದ್ಮೇಲೆ ಏನು ಮಾಡ್ತೀಯೋ ಗೊತ್ತಿಲ್ಲ, ನಮ್ಮ ಇಡೀ ಹಳ್ಳಿಗೆ ಕುಡಿಯೋ ನೀರು ಬರೋ ಹಾಗೆ ಮಾಡಪ್ಪ. ದ ಮೇಕಿಂಗ್ ಆಫ್ ವಿಶ್ವೇಶ್ವರಯ್ಯ ಅಲ್ಲಿ ಶುರುವಾಯಿತು. ಅವಳು ಭಾರತೀಯ ತಾಯಿ, ಹೆಂಗಾರು ಅಮೇರಿಕಕ್ಕೆ ಹೋಗ್ಬಿಡಪ್ಪ, ಪಕ್ಕದ ಮನೆ ಹುಡುಗ ಹೋಗಾಯಿತು, ಎದುರು ಮನೆಯವ್ರು ಹೋಗಾಯಿತು, ಹೊರ್ಗತ್ತಿ ಮಗ ಹೊರಟ್ಬಿಟ್ಟ, ನಾದಿನಿ ಮಗ ಹೊರಟ್ಬಿಟ್ಟ, ಹೆಂಗಾರು ಹೋಗ್ಬಿಡಪ್ಪ, ನಾನು ಬಂದುಬಿಡ್ತೀನಿ ಬಾಣಂತನ ಮಾಡೋಕ್ಕೆ. ಇದೆಲ್ಲ ಬೇಕಿರೋದು ನಮಗೆ. ವಾಪಸ್ ಕರ್ಕೊಂಬನ್ನಿ ಮಕ್ಕಳನ್ನು. ನಮ್ಮನೇನೂ ಸೇರಿದಾಗ ಎಲ್ಲ ಎಕ್ಸ್ಪೋರ್ಟೆಡ್. ಯಾವ ಪುರುಷಾರ್ಥಕ್ಕೆ? ಡಾಲರ್ ಸಿಕ್ತು ಸರಿ, ಆ ಟ್ರಂಪ್ ಯಾವಾಗಲೂ ಹೆದರಿಸ್ತಾ ಇರ್ತಾನೆ, ನಮ್ಮ ದೇಶನ ಕಟ್ಟೋಣ. ಕಳೆದ ತಿಂಗಳು ನನಗೊಂದು ದೊಡ್ಡ ಸೌಭಾಗ್ಯ, ಅದ್ಭುತವಾದ ಅವಕಾಶ ಸಿಕ್ತು. ಎಲ್ಲಿ ಅಂದರೆ ನಮ್ಮ ಶ್ರೀಹರಿಕೋಟ ಇಸ್ರೋ ಅವರ ಲಾಂಚ್ ಪ್ಯಾಡ್ಗೆ ಕರೆದಿದ್ರು, ಅಲ್ಲೊಂದು ಲೀಡರ್ಶಿಪ್ ಪ್ರೋಗ್ರಾಮ್ ಮಾಡೋಕ್ಕೆ. ತುಂಬ ಸಂತೋಷ ಆಯಿತು. ನನ್ನ ಮಗನೂ ಕರ್ಕೊಂಡು ಹೋಗಿದ್ದೆ, ಲಾಂಚ್ ಪ್ಯಾಡೇ ನೋಡಿದ್ವಿ ಸಾಕ್ಷಾತ್ತು. ಅಲ್ಲಿ ನನಗೆ ಅನ್ನಿಸ್ತು, ಎಲ್ಲರ ಹಣೆಯಲ್ಲೂ ಕುಂಕುಮ ಇತ್ತು, ವಿಭೂತಿ ಇತ್ತು, ನಾಮ ಇತ್ತು. ಇಂಗ್ಲೀಷು ಮಿನಿಮಲ್, ತಮಿಳು ತೆಲುಗು ಕನ್ನಡ ಮಾತಾಡ್ಕೊಂಡು ಆರಾಮವಾಗಿದ್ದರು. ಈ ಸ್ಟೈಲು ಫ್ಯಾಷನ್ನು ಜೀನ್ಸು ಅದು ಇದು ಎಂಥದ್ದೂ ಇಲ್ಲ. ಪ್ರತಿಯೊಂದು ಯೂನಿಟಲ್ಲೂ ಕೂಡ ಸರಸ್ವತಿ, ಗಣಪತಿ, ಕೃಷ್ಣ, ದುರ್ಗಾ, ಶಿವ ಚಿತ್ರಗಳು. ಪ್ರತಿದಿನವೂ ಪೂಜೆಯಿಂದ ಶುರುವಾಗುತ್ತೆ. ಕ್ಯಾಂಪಸ್ ಒಳಗೆ ಚಂದ್ರಮೌಳೀಶ್ವರ, ಕಾಮಾಕ್ಷಿ ಮತ್ತು ನಾರಾಯಣರ ಗುಡಿ ಇದೆ. ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅವರು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಶುರು ಮಾಡ್ತಾರೆ. ಪಕ್ಕದಲ್ಲೇ ತಿರುಪತಿ ತಿಮ್ಮಪ್ಪನಿಗೆ ಪೂಜೆ ಮಾಡಿಸ್ದೆ ಯಾವ ಒಂದು ಚಿಕ್ಕ ಕೆಲಸವನ್ನು ಮಾಡೋದಿಲ್ಲ. ಅಷ್ಟು ಭಾರತೀಯತೆ, ಅಷ್ಟು ಒಂದು ಸಂಪ್ರದಾಯ ನಿಷ್ಠೆ ಅವರಲ್ಲಿದೆ. ಆದರೆ ರಾಕೆಟ್ ಇಂಜಿನಿಯರಿಂಗ್, ಹೈಯೆಸ್ಟ್ ಇಂಜಿನಿಯರಿಂಗ್ ಟೆಕ್ನಾಲಜಿನ ಅವರು ಡೀಲ್ ಮಾಡ್ತಾ ಇದ್ದಾರೆ. ಆದರೆ ಅಷ್ಟು ಸರಳವಾಗಿದ್ದಾರೆ. ಇದು ನಿಜವಾದ ಭಾರತ. ನಮ್ಮ ಬೆಸ್ಟ್ ಬ್ರೈನ್ಸ್ ಎಲ್ಲ ಆಚೆ ಹೋಗ್ಬಿಟ್ಟಿದೆ ಅಂತ ನಾನು ಅಂದ್ಕೊಳ್ತಿದ್ದೆ. ಅದು ನಂಗೆ ಅನ್ನಿಸ್ತು, ಬೆಸ್ಟ್ ಬ್ರೈನ್ಸ್ ಎಲ್ಲ ಇಲ್ಲೇ ಇಸ್ರೋನಲ್ಲೇ ಇವೆ ಅಂತ ಅನ್ನಿಸ್ತು ನನಗೆ. ನಾವು 4 ಪದ ಇಂಗ್ಲೀಷ್ ಕಲಿತ ತಕ್ಷಣ, ಒಂದು ಕೆಲಸ ಸಿಕ್ಕಿದ ತಕ್ಷಣ ನಮ್ಮ ಕನ್ನಡ ಮರ್ತು ಬಿಡಬೇಕು, ಸಂಸ್ಕೃತ ಮರ್ತು ಬಿಡಬೇಕು, ಶಿಕೆ ತೆಗೆದುಬಿಡಬೇಕು, ನಮ್ಮ ಭಾರತೀಯ ವೇಷ ಹಾಕೋಬಾರ್ದು ಅಂತನ್ನುವ ಆ ಮೈಂಡ್ ಸೆಟ್ಟಿಂದ ಮೊದಲು ಆಚೆ ಬರಬೇಕು ನಾವು. ಭಾರತೀಯತೆ, ವೇಷ ಭೂಷ, ಭಾಷೆ, ಆಹಾರ, ಆಚಾರ, ವಿಚಾರ ಮತ್ತು ಕೂಡು ಕುಟುಂಬಗಳು. ತಂದೆ ತಾಯಂದ್ರನ್ನ ನನಗೆ ತುಂಬ ಪ್ರಾಬ್ಲಮ್, ಜನ್ರೇಷನ್ ಗ್ಯಾಪ್, ವಾಟ್ ನಾನ್ಸೆನ್ಸ್. ಇವತ್ತೇನಾಗ್ತಾ ಇದೆ ಜನ್ರೇಷನ್ ಗ್ಯಾಪ್ ಅಂತ. ಮನೆಯಲ್ಲಿ ಹಿರಿಯರಿದ್ದರೆ ನೆಟ್ಟಿಗೆ ಮನೆಯಲ್ಲೇ ಅಡುಗೆ ಮಾಡ್ತೀವಿ, ಹೌದೋ ಅಲ್ವಾ? ಒಬ್ಬರು ದೊಡ್ಡವರು ನಮಗೆ ಬದರಿಸಿ ಹೇಳಿದ್ರೆ ನಾವು ಸರಿಯಾಗಿರ್ತೀವಿ. ಇವತ್ತು ಬರೀ ಜಂಕ್ ಫುಡ್ಡು, ದೇಹ ಹಾಳು, ಮನಸ್ಸು ಹಾಳು. ಐ ಡೋಂಟ್ ಕೇರ್, ನಾನು ನನ್ನ ಜೀವನ ಏನಾಗುತ್ತೆ. 30 ವರ್ಷಕ್ಕೆ ಎಲ್ಲರಿಗೂ BP, ಡಯಾಬಿಟಿಸು, ಅದು ಇದು ರೋಗ, ಕಾಯಿಲೆ. ಮದುವೆ ಕೂಡ ನೆಟ್ಟಿಗಿರ್ತಾ ಇಲ್ಲ, ಮಾತೆತ್ತರೆ ಡಿವೋರ್ಸು. 65 ವರ್ಷ, 66 ವರ್ಷ ನನ್ನ ತಂದೆ ತಾಯಿ ಒಟ್ಟಿಗೆ ಬದುಕಿದ್ದಾರೆ. ಒಂದೇ ಒಂದು ಜಗಳ ಇಲ್ಲದೆ. ಹೇಗೆ ಅಂತ ಕೇಳ್ತೀನಿ, ನಗ್ತಾರೆ, ಹಾಗೆ ಅಂತ ಹೇಳ್ತಾರೆ ಅವರು. ಅಂದರೆ ಈ ಸಂಬಂಧ ಅಷ್ಟು ಅಮೂಲ್ಯವಾದದ್ದು, ಅಷ್ಟು ಪವಿತ್ರವಾದದ್ದು. ನಮ್ಮದು 7 ಜನ್ಮಗಳ ಪ್ಲ್ಯಾನ್ ಅಲ್ವಾ? 7 ಜನ್ಮ ಜೊತೆಲಿರೋಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ. ಇಂಥ ದೇಶ ಎಲ್ಲಿ ಸಿಕ್ಕತ್ತಪ್ಪ? ಇಂಥ ಧರ್ಮ ಎಲ್ಲಿ ಸಿಕ್ಕತ್ತೆ? ಇಂಥ ಮೌಲ್ಯಗಳು ಎಲ್ಲಿ ಸಿಕ್ಕತ್ತೆ? ಜಗತ್ತೆಲ್ಲ ನೋಡ್ಕೊಂಬಂದ್ಬಿಡಿ. ಎಷ್ಟು ಹೇರ್ ಸ್ಟೈಲ್ಸ್ ಇತ್ತು ನಮ್ಮಲ್ಲಿ. ಅದು ಯಾರು ಅಮೇರಿಕದಲ್ಲಿ ಯಾರೋ ಕೂದಲು ಬಿಟ್ಕೊಳ್ತಾರೆ ಅಂತ ನಾವು ಬಿಟ್ಕೊಳ್ತೀವಿ. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಕೂದಲು ಬಿಟ್ಕೊಳ್ಳೋದು ಯಾರು ಗೊತ್ತಾ? ಪ್ರೋಷಿತ ಭರ್ತೃಕೆ, ವಿರಹದಲ್ಲಿರೋಳು, ಗಂಡ ಬೇರೆ ಊರಿಗೆ ಹೋಗ್ಬಿಟ್ಟಂಥವಳು, ದುಃಖದಲ್ಲಿರೋಳು, ಏಕವೇಣಿ ಆಗಿರೋದು. ಇವತ್ತು ಬೆಳಗ್ಗೆ ಮದುವೆ ಮಾಡ್ಕೊಂಡು ಸಾಯಂಕಾಲ ಗಂಡನ ಪಕ್ಕ ಕೂದಲು ಬಿಟ್ಕೊಂಡು ನಿಂತಿರ್ತಾರೆ. ಎಲ್ಲೋ ಒಂದು ಕಡೆ ಇದೆಲ್ಲ ನನ್ನ ಇಷ್ಟ, ನನ್ನ ಡ್ರೆಸ್ ಅಂತ ಹೇಳ್ಬೋದು ನಾವು. ಆದರೆ ನನ್ನಿಷ್ಟ ಅಷ್ಟೇ ಅಲ್ಲ, ನನ್ನಿಷ್ಟ ಅಂತ ಬದುಕೋದಲ್ಲ ಜೀವನ. ನಮ್ಮ ಸಂಸ್ಕೃತಿ ಅಂತ ಬದುಕಬೇಕು ನಾವು. ನಮ್ಮ ಇಡೀ ಭಾರತವನ್ನು, ನಮ್ಮ ಸಮಾಜವನ್ನು, ನಮ್ಮ ಪರಿವಾರವನ್ನು, ನಮ್ಮ ದೇಶವನ್ನು, ನಮ್ಮ ಅನಾದಿಯಿಂದ ಬಂದಂತಹ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡು ಬದುಕಬೇಕು. ಹಾಗೆ ಬದುಕಬೇಕು. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಅವರನ್ನು ನೋಡಿ ಅಲ್ಲಿನ ಒಬ್ಬಳು ರಾಜಮನೆತನ ಹೆಂಗಸಿದ್ಲು. ಅವಳ ಹೆಸರು ಜೋಸೆಫಿನ್ ಮೆಕ್ಲಾಯ್ಡ್ ಅಂತ, ಟ್ಯಾಂಟೀನ್ ಅಂತ ಅವಳ ನಿಕ್ನೇಮ್. ಅವಳೊಂದು ಮಾತು ಹೇಳ್ತಾಳೆ, ವೆನ್ ಹೀ ಸ್ಪೋಕ್ ಇಂಡಿಯಾ ಸ್ಪೋಕ್, ವೆನ್ ಹೀ ವಾಕ್ಡ್ ಇಂಡಿಯಾ ವಾಕ್ಡ್ ಅಂತ. ನಮ್ಮ ಬಗ್ಗೆ ಹಂಗೆ ಹೇಳೋಕ್ಕಾಗತ್ತಾ? ಯಾರಿಗಾದರೂ ಹೇಳೋಕ್ಕಾಗಬೇಕು ತಾನೇ? ನಮ್ಮಲ್ಲಿ ಭಾರತೀಯವಾದ ಏನಿದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.
ಬರೀ ಡಾಲರ್ಗಾಗಿ ಹೋಗೋರನ್ನ ಇಂಡಸ್ಟ್ರಿಯಲ್ ಲೇಬರ್ ಥರ ಟ್ರೀಟ್ ಮಾಡ್ತಾರೆ, ಏನು ಮರ್ಯಾದೆ ಕೊಡಲ್ಲ. ಆದರೆ ನಮ್ಮ ಗುರುಗಳು ಹೋಗ್ತಾರಲ್ಲ, ಯೋಗ ಗುರುಗಳಾಗಲಿ, ಸಂಸ್ಕೃತ ಗುರುಗಳಾಗಲಿ, ಸರ್ವಸಂಗ ಪರಿತ್ಯಾಗಿಗಳಾಗಲಿ, ದೊಡ್ಡವರಾಗಲಿ ಅಥವಾ ಆಧ್ಯಾತ್ಮಿಕ ಪ್ರವಚನ ಮಾಡೋಕ್ಕೆ ಹೋಗುವಂಥವ್ರನ್ನು ನೋಡಿ ಅದೇ ಅಮೇರಿಕಾ, ಅದೇ ಯುರೋಪು ರೆಡ್ ಕಾರ್ಪೆಟ್ ಹಾಕಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಸ್ವಾಗತಿಸುತ್ತೆ. ಯಾಕೆ ಹೇಳಿ? ಅವರು ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿಗಳು. ನಾನು ಯಾವ ದೇಶಕ್ಕೆ ಹೋದರೂ ಕೂಡ ಎಕ್ಸ್ಟ್ರಾ ಎಚ್ಚರವಾಗಿ ಹೋಗ್ತೀನಿ, ನಾನು ಭಾರತೀಯತೆಯನ್ನು ಬಿಟ್ಕೊಡ್ಬಾರ್ದು ಅಂತ. ನನಗೆ ತುಂಬ ಗೌರವ ಸಿಕ್ಕುತ್ತೆ. ಯಾಕೆ? ನನ್ನ ದೇಶವನ್ನು ಪ್ರತಿನಿಧಿಸೋದ್ರಿಂದ. ಈ ಸೀಕ್ರೆಟನ್ನು ನಮ್ಮ ಮಕ್ಕಳು ಕಲ್ತ್ಕೋಬೇಕು. ನಾವು ಇನ್ನೊಬ್ಬರ ಕಾಪಿ ಪೇಸ್ಟ್ ಆಗೋದಲ್ಲ, ಅದು ಸ್ಲೇವರಿ, ಅದು ದಾಸ್ಯ. ನಾವು ನಮ್ಮ ವಿಶ್ವಗುರು, ನಾವು ಜಗತ್ತಿಗೆ ಎಲ್ಲವನ್ನೂ ಕೊಟ್ಟಂಥದ್ದು ಸನಾತನ ಧರ್ಮ. ಗುರುವಿನ ಸ್ಥಾನದಲ್ಲಿ ನಿಂತಿದೆ ಸನಾತನ ಧರ್ಮ. ಆದರೆ ಗುರುವಿನ ಸ್ಥಾನ ಅಂದರೆ ಜವಾಬ್ದಾರಿಯ ಸ್ಥಾನ. ಹಾಗಾಗಿ ಇವತ್ತು ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾಯಿದ್ದೀವಿ. ಈ ಹೆಮ್ಮೆಗೆ ಹಿನ್ನೆಲೆಯಲ್ಲಿ ನಮಗೆ ಅರಿವಿರಬೇಕು. ನಮ್ಮ ಮಕ್ಕಳಿಗೆ ಬೆಳಗ್ಗೆದ್ದಾಗಲಿಂದ ಹೇಳಬೇಕು, ಪುಟ್ಟ ನಾವು ಸನಾತನ ಧರ್ಮೀಯರು, ನಮ್ಮ ಧಮನಿಗಳಲ್ಲಿ ಋಷಿಗಳ ರಕ್ತ ಹರಿತಾ ಇದೆ. ಅವ್ರು ಯಾರೋ ಹೇಳ್ಬೋದು ಮಂಗನಿಂದ ಮಾನವ ಅಂತ, ನಾವು ಹಂಗೆ ಹೇಳಲ್ಲ. ಋಷಿಗಳಿಂದ ನಾವು ಹುಟ್ಟಿದ್ದು ಅಂತ ನಾವು ಹೇಳ್ತೀವಿ. ನಾವು ಮಂಗ, ಅವ್ರು ಹುಟ್ಟಿರ್ಬೋದು ಮಂಗಗಳಿಂದ. ನಾವು ಕಾಶ್ಯಪ ಬ್ರಹ್ಮರಿಂದ ಹುಟ್ಟಿ ಬಂದಂಥವ್ರು, ಋಷಿಗಳಿಂದ ಹುಟ್ಟಿದಂಥವ್ರು. ನಮ್ಮ ಧಮನಿಗಳಲ್ಲಿ ಋಷಿಗಳ ರಕ್ತ ಹರಿತಾ ಇದೆ. ಆದರೆ ಮ್ಯಾಚ್ ಬಾಕ್ಸಲ್ಲಿ ಬೆಂಕಿ ಇರುತ್ತೆ, ಗೀಚಿದ್ರೆ ಮಾತ್ರ ಆಚೆ ಬರುತ್ತೆ. ಹಾಗೆ ನಮ್ಮಲ್ಲಿ ಋಷಿಗಳ ರಕ್ತ ಇದೆ ನಿಜ, ತಪಸ್ಸಿಲ್ಲದೆ ಯಾವುದೂ ಆಚೆ ಬರೋದಿಲ್ಲ. ತಪಸ್ಸು ಮಾಡಬೇಕು. ತಪಸ್ಸಂದರೆ ಏನು? ವ್ಯವಸ್ಥಿತವಾದ ಪ್ರಯತ್ನ ಮಾಡಬೇಕು. ಪ್ರಾರಂಭದಲ್ಲಿ ಪುಟಾಣಿ ಮಕ್ಕಳು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಭಗವದ್ಗೀತೆ ಹೇಳಿದ್ರು. ನಾನು ಯೋಚನೆ ಮಾಡ್ತಾಯಿದ್ದೆ, ಮಕ್ಕಳಾದ್ರಿಂದ ಅಷ್ಟು ಚೆನ್ನಾಗಿ ಹೇಳಿದ್ರು. ಎಲ್ಲರೂ ಹಿಂಗೆ ಇಟ್ಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಂಡು ಕೊನೆಯವರೆಗೂ ಹೇಳಿದ್ರು. ದೊಡ್ಡವರಾಗಿದ್ದರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟರೆ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಎಳೆಯ ಮನಸ್ಸುಗಳನ್ನು ಈ ಮಾಲು ಮತ್ತು ಬಾಲಿವುಡ್ಡು ಇಂಥ ಕೊಳೆ ಕಸದಲ್ಲಿ ಹಾಳಾಗೋದಕ್ಕೆ ಬಿಡಬಾರ್ದು. ಸ್ವಾಭಿಮಾನವನ್ನು ತುಂಬಬೇಕು. ನಾನು ರಾಮಾಯಣದಲ್ಲಿ ಎಷ್ಟೋ ನೀತಿಗಳಿವೆ. ಒಂದು ನೀತಿಯನ್ನು ಶ್ರೀರಾಮನ ಜೀವನದಿಂದ ನಾನು ಕಲ್ತ್ಕೊಂಡಿದ್ದೇನು ಅಂದರೆ, ನಮ್ಮನ್ನು ವೈಯಕ್ತಿಕವಾಗಿ ಯಾರಾದರೂ ನೋಯಿಸಿದ್ರೆ, ಅವಮಾನ ಮಾಡಿದ್ರೆ, ನಿಂದಿಸಿದ್ರೆ, ಆಡಿಕೊಂಡ್ರೆ ಕ್ಷಮಿಸ್ಬಿಡೋಣ. ರಾಮ ಅಂಥ ಕೈಕೇಯನ್ನೇ ಕ್ಷಮಿಸ್ಬಿಟ್ಟ, ಮಂಥರೇನೇ ಕ್ಷಮಿಸ್ಬಿಟ್ಟ. ತನ್ನ ಜೀವನದಲ್ಲೇ ಒಂದು ವಿಪ್ಲವವನ್ನು ಉಂಟು ಮಾಡಿದಂಥವ್ರನ್ನೆಲ್ಲ ಸೀತಾರಾಮರು ಕ್ಷಮಿಸ್ಬಿಟ್ರು. ಅಂತಹ ಸೀತಾರಾಮರನ್ನು ಬೇರ್ಪಡಿಸಿ ವಿಯೋಗ ತಂದಂಥ ಅಯೋಧ್ಯೆ ಪ್ರಜೆಗಳನ್ನು ಅವ್ರು ಕ್ಷಮಿಸಿದ್ರು. ಆದರೆ ಯಾರಾದರೂ ಒಬ್ಬ ಧರ್ಮಾತ್ಮನಿಗೆ, ಋಷಿಗೆ, ಮುನಿಗೆ, ಆಶ್ರಮಕ್ಕೆ, ಒಳ್ಳೆಯವ್ರಿಗೆ ತೊಂದರೆ ಆದರೆ ಧನಸ್ಸನ್ನು ಹಿಡ್ಕೊಂಡು ಹೊರಡ್ತಾ ಇದ್ದ ಶ್ರೀರಾಮ. ವೈಯಕ್ತಿಕ ನೆಲೆಯಲ್ಲಿ ಕ್ಷಮೆ. ಯಾರಾದರೂ ನಮ್ಮ ರಾಮನನ್ನು, ಕೃಷ್ಣನನ್ನು, ದೇವರನ್ನು, ಗುರುಗಳನ್ನು, ಸನ್ಯಾಸಿಗಳನ್ನು, ನಮ್ಮ ವಿದ್ಯೆಯನ್ನು, ನಮ್ಮ ಬಿಂದಿಯನ್ನು, ವೇದಾಂತವನ್ನು ಆಡಿಕೊಂಡ್ರೆ ಖಂಡಿತ ನಾವು ಸುಮ್ಮನಿರಬಾರ್ದು. ವಿ ಮಸ್ಟ್ ಕೌಂಟರ್ ಇಟ್. ಒಪ್ಕೊಳ್ತೀರಾ? ಮೊದಲು ಅದನ್ನು ಶುರು ಮಾಡಬೇಕು ನಾವು. ನಮ್ಮನ್ನು ಅಂದ್ಬಿಟ್ರು ಅಂತ ಪಕ್ಕದ ಮನೆಯವರು ಅವ್ರು ಹೇಳಿದ್ರು ಅಂತ ಹೌದಾ ಅಂತ ಬಿ ಪಿ ಬಂದುಬಿಡುತ್ತೆ ನಮಗೆ. ನಮ್ಮ ವಿಚಾರದಲ್ಲಿ ಅಷ್ಟೊಂದು ರಿಯಾಕ್ಟ್ ಆಗ್ತೀವಿ. ಆದರೆ ನಮ್ಮ ದೇವತೆಗಳನ್ನು ನಮ್ಮ ಸಿನಿಮಾಗಳಲ್ಲಿ, ದಯವಿಟ್ಟು ಇದನ್ನು ಹೇಳ್ತಾ ಇದ್ದೀನಿ, ನಮ್ಮ ಸಿನಿಮಾಗಳಲ್ಲಿ, ನಮ್ಮ ಧಾರಾವಾಹಿಗಳಲ್ಲಿ ಅದೆಷ್ಟು ಆಡ್ಕೊಳ್ತಾರೆ ಸನ್ಯಾಸಿಗಳನ್ನು. ನಾವೆಷ್ಟು ಇಮ್ಯೂನ್ ಆಗಿದ್ದೀವಿ. ಕಾಫಿ ಕುಡ್ಕೊಂಡು ಆರಾಮವಾಗಿ ನೋಡ್ತೀವಿ. ಎದೆ ತಟ್ಟಿ ಹೇಳಿ, ನಿಜಕ್ಕೂ ಹಾಗೆ ವರ್ತಿಸ್ತಾ ಇದ್ದಾರೆ ನಮ್ಮ ಸನ್ಯಾಸಿಗಳು? ನಿಜಕ್ಕೂ ಹಂಗೆ ಮಾಡ್ತಾ ಇದ್ದಾರಾ? ಮತ್ತು ಯಾಕೆ ಸಹಿಸ್ಕೊಂಡಿದ್ದೀವಿ ನಾವು? ನಮ್ಮ ಅರ್ಚಕರು ನಿಜಕ್ಕೂ ಅಷ್ಟು ಕೊಳಕು ಜನನ? 3 ಹೊತ್ತು ತಟ್ಟೆ ಕಾಸನ್ನೇ ನೋಡ್ತಾ ಇರ್ತಾರ? ಅವ್ರಿಗೆ ಹೊಟ್ಟೆ ಕೊಟ್ಟಿಲ್ಲ ನಾವು. ಅದೇ ಬೇರೆ ಮತಗಳ ಬಗ್ಗೆ ಮಾತಾಡೋ ಗಟ್ಸಿದೆಯಾ ಅವ್ರಿಗೆ? ಆದರೆ ನಮ್ಮ ಬಗ್ಗೆ ಮಾತಾಡ್ತಾರೆ, ಆಡ್ಕೊಳ್ತಾರೆ. ಯಾಕೆ? ನಾವು ಸುಮ್ಮನಿರ್ತೀವಿ. ಅವ್ರಿಗೆ ಗೊತ್ತು, ಇವರು ಉಂಡೆ ಚಕ್ಲಿ ಮಾಡಿ, ಕೃಷ್ಣಾಷ್ಟಮಿ ಮಾಡಿ ಎಲ್ಲ ಮಾಡ್ತಾರೆ, ಭಗವದ್ಗೀತೆ ಓದೋದಿಲ್ಲ. ಬಾಯಿಗೆ ಬಂದಂಗೆ ಭಗವದ್ಗೀತೆನ ತಿರ್ಚಿ ಇವ್ರ ತಲೆ ಕೆಡಿಸ್ಬೋದು. ಅವ್ರಿಗೆ ಗೊತ್ತು, ನಾವು ರಾಮನವಮಿ ಮಾಡ್ತೀವಿ, ಕೋಸಂಬರಿ ಪಾನಕ ಮಾಡ್ತೀವಿ, ರಾಮ ಭಜನೆ ಮಾಡ್ತೀವಿ, ಆದರೆ ರಾಮಾಯಣ ಓದೋದಿಲ್ಲ. ಹಾಗಾಗಿ ರಾಮ ಸೀತೆಯರ ಬಗ್ಗೆ ಏನು ಬೇಕಾದ್ರೂ ಹೇಳಿ ತಲೆ ಕೆಡಿಸ್ಬೋದು. ಅವ್ರಿಗೆ ಗೊತ್ತು, ಇವರೆಲ್ಲ ಹಬ್ಬ ಹರಿದಿನ ಮಾಡ್ತಾರೆ, ಆದರೆ ಮೂಲ ಪುರಾಣಗಳನ್ನೂ ಓದೋದಿಲ್ಲ, ರಾಮಾಯಣ ಮಹಾಭಾರತ ಓದೋದಿಲ್ಲ, ಒಗ್ಗಟ್ಟಾಗಂತೂ ಇರೋದಿಲ್ಲ, ಏನು ಆಡ್ಕೊಂಡ್ರೂ ಸುಮ್ಮನಾಗ್ಬಿಡ್ತಾರೆ. ಇದು ಆಗಿರೋ ಪ್ರಾಬ್ಲಮ್. ಲಿಟ್ಮಸ್ ಟೆಸ್ಟ್ ಮಾಡಿ ಮಾಡಿ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವತ್ತು ನಾವು ದೇಶಕ್ಕಾಗಿ, ಧರ್ಮಕ್ಕಾಗಿ ನಿಲ್ತೀವೋ. ರಾಣಿ ಅಹಲ್ಯಾಬಾಯಿ ಹೋಳ್ಕರ್, ಅವಳ ಮಗ ತುಂಬ ದುಷ್ಟ, ತಾಯಿ ಥರ ಸಂಸ್ಕಾರ ಬರಲಿಲ್ಲ ಅವನಿಗೆ. ಅವನು ಮುಂದಿನ ಭಾವಿ ಯುವರಾಜ ಅಂತ ಘೋಷಿತನೂ ಆಗಿದ್ದ, ಆದರೆ ಪದೇ ಪದೇ ತಪ್ಪು ಮಾಡ್ತಾ ಇದ್ದ. ಕೊನೆಗೊಂದಿನ ಅವನು ರಥವನ್ನು ವೇಗವಾಗಿ ಓಡಿಸಿ ಒಂದು ಕರು ಮತ್ತು ಒಂದು ಬಾಲಕನ ಸಾವಿಗೆ ಕಾರಣವಾಗ್ತಾನೆ. ರಾಜಕುಮಾರ, ದ ಕಿಂಗ್ ಇನ್ ದ ಮೇಕಿಂಗ್. ಆಗ ರಾಣಿ ಹೇಳ್ತಾಳೆ, ಮಂತ್ರಿಮಂಡಲವನ್ನು ಕರೆದು,
ಪ್ರಜೆಗಳಲ್ಲಿ ಯಾರೇ ಆಗಲಿ ಈ ತಪ್ಪಿಗೆ ಯಾವ ಶಿಕ್ಷೆ ಆಗಬೇಕೋ ಅದೇ ಶಿಕ್ಷೆ ನೀವು ಕೊಡಿ ಅಂತ. ಹೆತ್ತ ತಾಯಿ ತನ್ನ ಮಗನಿಗೆ ಯುವರಾಜನಾಗಿ ಘೋಷಿತನಾದಂಥವನಿಗೆ ಮರಣದಂಡನ ಕೊಡಿಸ್ತಾಳೆ. ಇಂಥ ತಾಯಿ ನಮ್ಮ ಸನಾತನ ಧರ್ಮ ಬಿಟ್ಟರೆ ಇನ್ನೆಲ್ಲರೂ ಹುಟ್ಟಕ್ಕೆ ಸಾಧ್ಯನಾ ಹೇಳಿ? ಇಂಥ ತಾಯಂದರು ಬೇಕು ನಮಗೆ. ಬರೀ ಡಾಲರ್ ಸಂಪಾದಿಸೋ ಮಗು ಅಂತ ಹೇಳೋವಂಥ ಅಮ್ಮಂದರು ಬೇಡ ನಮಗೆ. ಎಲ್ಲಾದರೂ ಹೋಗು. ನಾನು ಒಂದೇ ಒಂದು ಕನಸನ್ನು ಹೇಳಿ ಮುಗಿಸ್ಬಿಡ್ತೀನಿ. ನಂದೊಂದು ಕನಸು ಎಲ್ಲ ಕಡೆ ಹಂಚ್ಕೊಳ್ತಾ ಇದ್ದೀನಿ. ಆಂಧ್ರದಲ್ಲಿ ಚಿಲ್ಕೂರು ಅಂತ ಒಂದು ಊರಿದೆ. ಅಲ್ಲೊಂದು ವೆಂಕಟೇಶ್ವರ ಗುಡಿ ಇದೆ. ಅವನಿಗೆ ವೀಸಾ ವೆಂಕಟೇಶ್ವರಲು ಅಂತ ಹೆಸರು. ಅಲ್ಲಿ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಹೋಗ್ಬಿಟ್ಟು, ಹೇ ವೆಂಕಟೇಶ್ವರ, ಗೆಟ್ ಮಿ ಅ ವೀಸಾ ಟು USA, ಗೆಟ್ ಮಿ ಅ ವೀಸಾ ಟು UK, ಪ್ಲೀಸ್ ಗೆಟ್ ಮಿ ಅ ವೀಸಾ ಟು ಆಸ್ಟ್ರೇಲಿಯಾ ಅಂತೆಲ್ಲ ಅಲ್ಲಿ ಬೇರೆ ಇನ್ನೆಲ್ಲೂ ಹೋಗಲ್ಲ. ಇವ್ರು ವೀಸಾಗೋಸ್ಕರ ಅಲ್ಲಿ ಅಲಿತಾ ಇರ್ತಾರೆ. ನನ್ನ ಕನಸು ಏನಪ್ಪ ಅಂದರೆ, ನಾವು ಆಸ್ಟ್ರೇಲಿಯಾನಲ್ಲಿ, UK-ನಲ್ಲಿ, ಜರ್ಮನಿನಲ್ಲಿ, ಅಮೇರಿಕಾದಲ್ಲಿ ಎಲ್ಲ ಕಡೆ ವೀಸಾ ವೆಂಕಟೇಶ್ವರ ಗುಡಿಗಳ ಶಾಖೆಗಳನ್ನು ತೆಗಿಬೇಕು. ಅಲ್ಲಿ ಅಮೇರಿಕದವರು, ಆಸ್ಟ್ರೇಲಿಯವರು, UK-ಅವರು, ಜರ್ಮನಿಯವರು ತೆಂಗಿನಕಾಯಿ ಇಟ್ಕೊಂಡು ಸುತ್ತಬೇಕು. ಹೇ ಭಗವಂತ, ಗೆಟ್ ಮಿ ಅ ವೀಸಾ ಟು ಭಾರತ್, ಗೆಟ್ ಮಿ ಅ ವೀಸಾ ಟು ಭಾರತ್, ಗೆಟ್ ಮಿ. ಚೆನ್ನಾಗಿದೆಯಾ ಕನಸು? ಅಂಥ ಭಾರತ ದೇಶವನ್ನು ಕಟ್ಟಬೇಕು. ಕರೆಕ್ಟಾ? ಅಂಥ ಭಾರತ ದೇಶವನ್ನು ಕಟ್ಟೋಣವಾ? ಏನು ಕೇಳಿಸ್ಲೇ ಇಲ್ಲ. ಅಂಥ ಭಾರತ ದೇಶವನ್ನು ಕಟ್ಟೋಣವಾ? ಅಂಥ ದೇಶವನ್ನು ಕಟ್ಟೋಣ. ಯಾಕಪ್ಪ ಹೋದ್ವಿ ದೇಶ ಬಿಟ್ಟು ಅಂತ ವಾಪಸ್ ಬರಬೇಕೆಲ್ಲರೂ. ಇದು ಟೈಮ್. ಒಬ್ಬ ರಾಜರ್ಷಿ ನಮ್ಮನ್ನು ಆಳ್ತಾ ಇದ್ದಾರೆ ಮೇಲೆ. ತಮ್ಮ ಸರ್ವಸ್ವವನ್ನು ಕೊಟ್ಟು ದೇಶವನ್ನು ಆಳ್ತಾ ಇದ್ದಾರೆ. ನೌ ಆರ್ ನೆವರ್. ನಮ್ಮ ದೇಶವನ್ನು ಇವತ್ತು ಯಾವುದೋ ಸ್ಥಿತಿಯಿಂದ 4th ಲಾರ್ಜೆಸ್ಟ್ ಎಕಾನಮಿ ಮಾಡಿದ್ದಾರೆ. ಎಷ್ಟೋ ಕಸ ಗುಡಿಸ್ತಾ ಇದ್ದಾರೆ. ಆದರೆ ನಾವು ಸೇರ್ಕೋಬೇಕಾಗಿದೆ. ಹಾಗಾಗಿ ಜಗತ್ತಿಗೆ ಪಂಚಮಹಾಯಜ್ಞಗಳನ್ನು ಪರಿಚಯಿಸಿದಂಥ ದೇಶ ನಮ್ಮದು. ಎಲ್ಲರೂ ಹೇಳ್ತಾರೆ, ಓ ಸರ್ವಿಸ್ ಎಲ್ಲ ಗೊತ್ತೇ ಇರಲಿಲ್ಲ ಅಂತ. ನಾನ್ಸೆನ್ಸ್ ಅದು. ಪಂಚಮಹಾಯಜ್ಞಗಳು ಪ್ರತಿದಿನವೂ ಸೂರ್ಯನಿಗೆ, ಚಂದ್ರನಿಗೆ, ಭೂಮಿಗೆ, ವನಸ್ಪತಿಗಳಿಗೆ ನಮಸ್ಕಾರ ಮಾಡಿ ದಿನವನ್ನು ಶುರು ಮಾಡಿ ಅಂತ ಹೇಳ್ಕೊಡುವಂಥದ್ದು ಸನಾತನ ಧರ್ಮ. ತಂದೆ ತಾಯಂದಿರಿಗೆ ನಮಸ್ಕಾರ ಮಾಡಿ, ಅತಿಥಿ ದೇವೋ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಸರ್ವರಲ್ಲೂ ದೇವರನ್ನು ಕಾಣುವಂತೆ ತೋರಿಸ್ಕೊಟ್ಟಿರೋದು ಸನಾತನ ಧರ್ಮ. ನಮ್ಮ ಋಷಿಗಳು ಕೊಟ್ಟಂಥ ಯಾವ ವಿದ್ಯೆಯನ್ನು ಕಳ್ಕೊಳ್ಬಾರ್ದು ನಾವು. ಅದು ಭಾಷೆ ಆಗ್ಬೋದು, ವೇಷಭೂಷ ಆಗ್ಬೋದು, ಉಪನಿಷತ್ತುಗಳಾಗ್ಬೋದು, ರಾಮಾಯಣ ಮಹಾಭಾರತ ಆಗ್ಬೋದು, ನಮ್ಮ ಜ್ಯುವೆಲ್ರಿ, ನಮ್ಮ ವಸ್ತ್ರಾಭರಣಗಳಾಗ್ಬೋದು, ನಮ್ಮ ಆಚಾರ ವಿಚಾರಗಳಾಗ್ಬೋದು, ಹಬ್ಬ ಹರಿದಿನಗಳಾಗ್ಬೋದು, ಯಾವುದನ್ನು ನಾವು ಕಳ್ಕೊಳ್ಬಾರ್ದು. ಅದನ್ನೇ ಋಷಿಯಜ್ಞ ಅಂತ ಹೇಳ್ತಾರೆ. ಆ ಋಷಿಯಜ್ಞವನ್ನು ನಮಗೆ ಕಲಿಸ್ಕೊಟ್ಟಿದ್ದು ಮನುಷ್ಯ ಯಜ್ಞ. ಯಾರು ಮನೆಗೆ ಬಂದರೆ ಅರ್ಶಿನ ಕುಂಕುಮ ತಾಂಬೂಲ ಇಟ್ಟು ನಾವು ನೋಡ್ತೀವಿ ಒಂದು ಹೆಣ್ಮಗಳನ್ನು. ಯಾಕೆ? ಆ ಇಡೀ ಮನೆಯ ಪ್ರತಿನಿಧಿ ಅವಳು. ಬಂದವರನ್ನು ದೇವರಂತೆ ಕಾಣ್ತೀವಿ, ನೆರೆಕೆರೆಯವ್ರಿಗೆ ನೆರವಾಗ್ತೀವಿ. ಆದರೆ ಇವತ್ತು ಮೆಕಾಲೆ ಎಜುಕೇಷನ್ ಅನ್ನುವ ರೋಗದಿಂದ ಹಿಂದೂ ಧರ್ಮದವ್ರಿಗೆ ಒಂದು ದೊಡ್ಡ ದೌರ್ಬಲ್ಯ ಉಂಟಾಗಿದೆ. ನಾನು ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಾದರೂ ಪೂಜೆ ಇದೆ, ಹೋಮ ಇದೆ, ಕಾರ್ಯಕ್ರಮ ಇದೆ ಅಂತಂದರೆ ಮೊದಲೆಲ್ಲ ನಮ್ಮ ನೆನಪಿದೆ, ನಮ್ಮಮ್ಮ ಕೂಡ ಇದರಲ್ಲೆಲ್ಲ ತುಂಬ ತೊಡಗೋ ಅಂಥವ್ರು. ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡಿಬಿಟ್ಟು 6 ಗಂಟೆಗೆ ಓಡೋಗೋರು. ಅಲ್ಲಿ ಹೂ ಕಟ್ಟೋದೇನೋ, ತೋರಣ ಕಟ್ಟೋದೇನೋ, ರಂಗೋಲಿ ಹಾಕೋದು, ಏನೋ ಒಂದು ಕೆಲಸ ಮಾಡೋರು. ಎಲ್ಲರಿಗಿಂತ ಮುಂಚೆ ಓಡೋಗ್ತಾಯಿದ್ರು. ಆದರೆ ಇವತ್ತು ಮೆಕಾಲೆ ರೋಗ ಎಷ್ಟು ಹತ್ತಿದೆ ಅಂತಂದರೆ, ನಾವು ಬೆಳಗ್ಗೆ 10 ಗಂಟೆಗೆ, ಬೆಳಗ್ಗೆ 9 ಗಂಟೆಗೆ ಹೋಮ ಪೂಜೆ, 11 ಗಂಟೆಗೆ ಪ್ರವಚನ ಅಂದರೆ 12 ಗಂಟೆಗೆ ಹೊರಡ್ತೀವಿ. ಎಲ್ಲ ಮುಗ್ದಿರುತ್ತಲ್ವ ಪೂರ್ಣಾಹುತಿ. 12 ಗಂಟೆಗೆ ಹೋಗ್ತೀವಿ. ಹಿಂಗೆ ಅಂದ್ಬಿಟ್ಟು ಪ್ರಸಾದದ ಕ್ಯೂನಲ್ಲಿ ಸೇರ್ಕೊಂಡ್ಬಿಡ್ತೀವಿ. ಇದೇ ಮೆಕಾಲೆ ಎಫೆಕ್ಟ್ ಅಂತ ಹೇಳೋದು. ಇದನ್ನು ಮೊದಲು ತೆಗಿಬೇಕು. ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ, ಹಿಂದೂ ಧರ್ಮ, ದೇಶ, ಮಠ, ಮಂದಿರ, ಜಾತ್ರೆ, ಪೂಜೆ, ಉತ್ಸವ, ಹಬ್ಬ ಹರಿದಿನ ಆದರೆ ಎಲ್ಲರಿಗಿಂತ ಮುಂಚೆ ಹೋಗಬೇಕು. ಪ್ರತಿಜ್ಞೆ ಮಾಡೋಣವಾ? ಒಪ್ಕೊಳ್ತೀರಾ? ಪೂಜ್ಯರಿದ್ದಾರೆ, ಗುರುಗಳಿದ್ದಾರೆ, ಅವ್ರ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡೋಣ. ನಮ್ಮ ದೇಶದ, ನಮ್ಮ ಧರ್ಮದ, ನಮ್ಮ ಸಂಸ್ಕೃತಿಯ ಯಾವುದೇ ಕಲಾಪ ಆದರೆ ಪ್ರಸಾದದ ಹೊತ್ತಿಗೆ ಹೋಗಬಾರ್ದು. ಪ್ರಾರಂಭದಲ್ಲಿ ಹೋಗಿ ಜಮಖಾನ ಹಾಕಬೇಕು, ಕ್ಲೀನ್ ಮಾಡಬೇಕು, ಸಹಾಯ ಮಾಡಬೇಕು, ಎಲ್ಲರಿಗೂ ಬಡಿಸಿ ಮಿಕ್ಕಿದ್ದನ್ನು ತಿನ್ನಬೇಕು. ಯಜ್ಞಶಿಷ್ಟಾಶಿನಸ್ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷಯಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಜ್ಞಶೇಷ ಅಂದರೆ ಎಲ್ಲರಿಗೂ ಹಂಚಿ ಆದಮೇಲೆ ಉಳಿಯತ್ತಲ್ಲ ಅದು. ಇಂಥ ಕೆಲವು ಮೌಲ್ಯಗಳನ್ನು ನಾವು ಕಲಿಬೇಕಾಗಿದೆ. ಅಲ್ಲೆಲ್ಲ ಕೂತಿದ್ರು, ಮುಂದೆ ಬನ್ನಿ ಅಂತ ಅಷ್ಟು ಕೇಳ್ಕೊಳ್ಬೇಕಾಗಿ ಬಂತು. ಮುಂದಿನ ಸಲ ಮುಂದಿನ ಯಾವ ಕುರ್ಚಿನೂ ಖಾಲಿ ಬಿಡಬಾರ್ದು. ಮುಂದ್ಗಡೆಯಿಂದ ಫಿಲಪ್ ಆಗ್ತಾ ಹೋಗಬೇಕು. ಯಾಕೆ? ಮುಂದುವರಿಬೇಕಲ್ವ ನಾವು. ಹಿಂದೆ ಕೂತ್ಕೊಂಡು ನೋಡೋದಲ್ಲ, ಮುಂದೆ ಬರಬೇಕು, ಒಗ್ಗೂಡಬೇಕು. ಯಾವತ್ತು ಇಂಥ ಸ್ಪಿರಿಟ್ ನಮಗೆ ಬರುತ್ತೋ ಆವತ್ತು ನೋಡಿ, ರಾಮ ಕೃಷ್ಣ ಅವರೆಲ್ಲ ನಮ್ಮ ಹಿಂದೆ ಇದ್ದಾರೆ. ಆದರೆ ಸೋಮಾರಿಗಳಿಗೆ ಒಲಿಯೋದಿಲ್ಲ. ಸೋಮಾರಿತನ ಇರಬಾರ್ದು. ಒಂದು ಹೆಜ್ಜೆ ನಾವು ಹಾಕಬೇಕು. ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಅಂತ ಹೇಳ್ತಾನೆ.
ಮೊದಲು ಒಂದು ಹೆಜ್ಜೆ ನಾವು ಹಾಕಿ ಹೇ ಕೃಷ್ಣ ಕಾಪಾಡು ಅಂದರೆ ಅವ್ನು ಕಾಪಾಡ್ತಾನೆ. ಮೊದಲು ಹೆಜ್ಜೆನೇ ಹಾಕದೆ ಕಾಫಿ ಕುಡಿತಾ ಎಲ್ಲ ಆಗೋಗುತ್ತಂತೆ ಅಂದರೆ ನೀನಂಥ ಮೂರ್ಖನಿಗೆ ನಾನು ಯಾಕೆ ಸಹಾಯ ಮಾಡಲಿ ಅಂತಾನೆ ಭಗವಂತ. ಹಾಗಾಗಿ ನಾವೆಲ್ಲರೂ ಸೇರೋಣ, ಈ ಭವ್ಯ ದೇಶವನ್ನು ಕಟ್ಟೋಣ, ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಿ ಬೆಳಗಿಸೋಣ. ನಮ್ಮ ಸನಾತನ ಧರ್ಮ ಉಳಿದ್ರೆ ಬರೀ ಸನಾತನ ಧರ್ಮ ಅಷ್ಟೇ ಅಲ್ಲ, ಈ ರಾಷ್ಟ್ರದಲ್ಲಿರುವ ಎಲ್ಲ ಮತಗಳು ಉಳಿಯತ್ವೆ. ಬೇರೆ ಮತಗಳಲ್ಲಿರುವಂಥ ಪಂಗಡಗಳಲ್ಲಿ ಅವರು ಕೂಡ ಎಲ್ಲ ಕಡೆ ಉಳಿಯೋಕ್ಕೆ ಸಾಧ್ಯವಾಗೋದು ಕೇವಲ ನಮ್ಮ ದೇಶದಲ್ಲಿ. ಅಂಥ ಅದ್ಭುತವಾದಂಥ ದೇಶ, ಅಂಥ ಅದ್ಭುತವಾದಂಥ ಧರ್ಮ ನಮ್ಮದು. ನಾವು ನಿಜಕ್ಕೂ ಧನ್ಯರು ಒಪ್ಕೊಳ್ತೀರಾ? ಅಂಥ ಸನಾತನ ಧರ್ಮದಲ್ಲಿ ಹುಟ್ಟಿದ್ದೀವಿ. ಭಗವಂತ ನಮಗೆ ತೇಜಸ್ಸನ್ನು ಕೊಡಲಿ, ಓಜಸ್ಸನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ, ಸಂಘಟನೆಯನ್ನು ಕೊಡಲಿ. ನಾನು ಅನ್ನೋದನ್ನು ಬಿಟ್ಟು ನಾವು ಅಂತ ಮಾತಾಡೋಣ. ಸದಾ ನಾವು 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 ಆ ಒಗ್ಗಟ್ಟಿನ ಭಾವದಲ್ಲಿ ಬದುಕೋಣ. ಕುಲ ಜಾತಿ ವರ್ಣಗಳನ್ನು ಬಿಟ್ಟು ಒಂದಾಗೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳ್ತೀನಿ. ಜೈ ಬೋಲೋ ಸನಾತನ ಹಿಂದೂ ಧರ್ಮ ಕಿ. ನಮಸ್ಕಾರ.